ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಬೈ ಎಲೆಕ್ಷನ್ ನ ಅಬ್ಬರ. ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಮೂರು ಪಕ್ಷದ ನಾಯಕರುಗಳು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್, ಇನ್ನೊಂದು ಕಡೆಯಲ್ಲಿ ಮೈತ್ರಿ ನಾಯಕರು ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನ. ಕೊನೆಯ ಹಂತದವರೆಗೂ ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡಬಹುದು ಆ ಎಲ್ಲಾ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಬೈ ಎಲೆಕ್ಷನ್ ಹೈ ವೋಲ್ಟೇಜ್ ಕದನ ಚನ್ನಪಟ್ಟಣ. ಇವತ್ತು ಚನ್ನಪಟ್ಟಣ ಚುನಾವಣಾ ಅಖಾಡಕ್ಕೆ ಮಾಜಿ ಪ್ರಧಾನಿಯ ಎಂಟ್ರಿ ಆಗತ್ತೆ. ಅನಾರೋಗ್ಯದ ನಡುವೆಯೂ ಕೂಡ ಮೊಮ್ಮಗನ ಪರ ಮತ ಯಾಚನೆಯನ್ನ ಮಾಡಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪರ ಇವತ್ತು ಎಚ್ಡಿಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಲಿದ್ದಾರೆ. ನಿಖಿಲ್ ಗೆಲ್ಲಿಸುವುದೇ ನನ್ನ ಗುರಿ ಅಂತ ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರ ಜೊತೆಗೆ ಪ್ರಚಾರದಲ್ಲಿ ಬಿಜೆಪಿ ನಾಯಕರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಬೈ ಎಲೆಕ್ಷನ್ ನ ಕಾವು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಇನ್ನಿಲ್ಲದಂತ ಕಸರತ್ತನ್ನ, ಪ್ರಯತ್ನಗಳನ್ನ, ಸ್ಟ್ರಾಟಜಿಗಳನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿರುವಂತ ಚನ್ನಪಟ್ಟಣ ಕ್ಷೇತ್ರ. ಇವತ್ತು ಈ ಕ್ಷೇತ್ರಕ್ಕೆ ದೊಡ್ಡ ಗೌಡರ ಎಂಟ್ರಿ ಆಗ್ತಾ ಇದೆ. ಮಾಜಿ ಪ್ರಧಾನಿಗಳ ಎಂಟ್ರಿ ಆಗ್ತಾ ಇದೆ. ಮತ್ತಷ್ಟು ರಂಗೇರ್ತಾ ಇದೆ ಈ ಚುನಾವಣಾ ಕಾರಣ ದೇವೇಗೌಡರ ಎಂಟ್ರಿಯಿಂದ ಮತ್ತಷ್ಟು ಆನೆಬಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬರಲಿದೆ. ಚನ್ನಪಟ್ಟಣ ಜೆಡಿಎಸ್ನ ಬೆಲ್ಟು ಮತ್ತು ಜೆಡಿಎಸ್ನ ಭದ್ರಕೋಟೆ ಅಂತ ಕರೆಸಿಕೊಳ್ಳುತ್ತೆ. ಒಕ್ಕಲಿಗ ಸಮುದಾಯದ ಮತಗಳ ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಕೂಡ ಇದೆ. ಇಲ್ಲಿ ಕುಮಾರಸ್ವಾಮಿ ಅವರು ನಿರಂತರವಾಗಿ ಗೆದ್ಕೊಂಡು ಬರ್ತಾ ಇದ್ರು. ಕುಮಾರಸ್ವಾಮಿ ಅವರಿಂದ ತೆರವಾದಂಥ ಕ್ಷೇತ್ರವೇ ಚನ್ನಪಟ್ಟಣ. ಸ್ವತಃ ಅವರ ಪುತ್ರ ನಿಖಿಲ್ ಅವರೇ ನಿಂತಿದ್ದಾರೆ. ಅದು ಕೂಡ ಕಾರ್ಯಕರ್ತರು ಮತ್ತು ಬಿಜೆಪಿ ನಾಯಕರು, ಜೆಡಿಎಸ್ನ ನಾಯಕರ ಒತ್ತಾಯದ ಮೇಲೆ ನಿಖಿಲ್ ಅವರು ಈ ಬಾರಿ ಎಲೆಕ್ಷನ್ಗೆ ನಿಂತಿದ್ದಾರೆ. ಇದರ ಜೊತೆಗೆ ಒಂದಷ್ಟು ನಾಯಕರುಗಳು, ಕಾಂಗ್ರೆಸ್ನ ನಾಯಕರುಗಳು ನಾಲಿಗೆ ಹರಿಬಿಟ್ಟಿದ್ರು. ಅದಕ್ಕೂ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಸ್ವತಃ ದೇವೇಗೌಡರು ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರ ಇವತ್ತು ದೇವೇಗೌಡರ ಎಂಟ್ರಿಯಿಂದ ಯಾವ ರೀತಿಯಾಗಿ ಮತ್ತಷ್ಟು ರಂಗೇರ್ತಾ ಇದೆ? ದೇವೇಗೌಡರ ಎಂಟ್ರಿಯಿಂದ ಮೈತ್ರಿ ಅಭ್ಯರ್ಥಿಗೆ ಆಗುವಂತ ಪ್ಲಸ್ ಪಾಯಿಂಟ್ಸ್ಗಳಿಗೇನು? ನೀತಿ ಚನ್ನಪಟ್ಟಣದ ಉಪಚುನಾವಣಾ ಕಣದಲ್ಲಿ ಈಗ ಪಕ್ಷ ಪ್ರತಿಷ್ಠೆಗಿಂತ ವ್ಯಕ್ತಿ ಪ್ರತಿಷ್ಠೆಯ ಕೇಂದ್ರ ಬಿಂದುವಾಗಿ ಅದು ಬದಲಾಗ್ತಾ ಇದೆ. ಒಂದು ಕಡೆ ದೇವೇಗೌಡರ ಕುಟುಂಬ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಸಹೋದರ ಇಬ್ಬರು ನಿಂತು ನಡೆಸಿರುವಂತಹ ಚುನಾವಣೆ ಇದು ಅಂತಲೇ ಅದನ್ನ ಬಿಂಬಿಸಲಾಗ್ತಾ ಇದೆ. ಅಂದ್ರೆ ಕುಟುಂಬ ರಾಜಕಾರಣದ ಮತ್ತೊಂದು ಮಜಲಿಗೆ ಈ ಚುನಾವಣೆ ಹೋಗ್ತಿದೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಇಂತಹ ಚುನಾವಣೆಯಲ್ಲಿ ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಎನ್ಡಿಎ ಅಭ್ಯರ್ಥಿಗೆ ಕಣಕ್ಕಿಳಿದಿದ್ದಾರೆ. ತಮ್ಮ ವಂಶದ ಕುಡಿಗೆ ರಾಜಕೀಯ ಭದ್ರತೆಯನ್ನ ಮತ್ತು ಭವಿಷ್ಯವನ್ನು ರೂಪಿಸಿಕೊಡುವಂತಹ ಜವಾಬ್ದಾರಿ ಈಗ ದೇವೇಗೌಡರ ಹೆಗಲಿಗೇರಿದೆ. ಅನಿವಾರ್ಯತೆಯ ನಡುವೆ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ಗೆ ಗೆಲುವಿನ ವಿಜಯಮಾಲೆಯನ್ನು ತೊಡಿಸಬೇಕು ಅನ್ನುವಂಥ ನಿರ್ಧಾರವನ್ನು ಅವರು ಮಾಡಿದ್ದಾರೆ. ಅನಾರೋಗ್ಯದ ಸಂದರ್ಭದಲ್ಲೂ ಕೂಡ ಅವರು ಪ್ರಚಾರಕ್ಕೆ ಆಗಮಿಸುತ್ತಿರುವುದು ಅವರ ಮತ್ತು ಪಕ್ಷದ ನಿಷ್ಠೆವಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷೀಭೂತವಾಗಿ ನಿಂತುಕೊಂಡಿದೆ. ಇವತ್ತಿನ ಅವರ ಪ್ರಚಾರ ಬಿಜೆಪಿಯ ಮತ್ತು ಜೆಡಿಎಸ್ನ ಮೈತ್ರಿ ಪಾಲಿಗೆ ಬಹಳ ಮಹತ್ವದ್ದಾಗಿ ಪರಿಣಮಿಸ್ತಾ ಇದೆ. ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ. ಮದುವೆ ವಿಳಂಬ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ, ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ, ಶತ್ರುಬಾಧೆ, ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ BH ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ. ಒಂದು ಕಡೆ ಕಾಂಗ್ರೆಸ್ಸಿನ ಅತಿರಥ ಮಹಾರಥ ನಾಯಕರುಗಳೆಲ್ಲರೂ ಕೂಡ ಕಳೆದ 2 ದಿನಗಳ ಹಿಂದಿನಿಂದ ಚನ್ನಪಟ್ಟಣದಲ್ಲಿ ತಮ್ಮ ಚುನಾವಣಾ ಪ್ರಚಾರ ಭಾಷಣಗಳನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಸಹೋದರ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ಈ ವಿಚಾರದಲ್ಲಿ ದೇವೇಗೌಡರ ಕುಟುಂಬವನ್ನ, ಅವರ ಪ್ರತಿಷ್ಠೆಯನ್ನು ಕೆಣಕುವ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳನ್ನ ಆಡಿದ್ರು. ಈ ಹಿನ್ನೆಲೆಯಲ್ಲಿ ಅವರಿಗೆ ತಿರುಗೇಟು ನೀಡುವಂತ ಲೆಕ್ಕಾಚಾರದಲ್ಲೂ ಕೂಡ ಇವತ್ತಿನ ಪ್ರಚಾರ ಕಾರ್ಯವನ್ನ ದೇವೇಗೌಡರು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ದೇವೇಗೌಡರ ಈ ಪ್ರಚಾರ ಒಕ್ಕಲಿಗ ಪ್ರಾಬಲ್ಯವಿರುವ ಕ್ಷೇತ್ರದ ಒಳಭಾಗದಲ್ಲಿ ಮತ ಕ್ರೋಢೀಕರಣ ಮತ್ತು ಗೌಡ ಸಮುದಾಯದ ವ್ಯವಸ್ಥಿತವಾದಂತಹ ನಾಯಕರು ಮತ್ತು ಆ ವ್ಯವಸ್ಥೆ ಒಳಗಡೆ ಅವರು ಎಷ್ಟು ಬಲಶಾಲಿಗಳು ಅನ್ನೋದನ್ನು ತೋರಿಸೋದಕ್ಕೆ ಒಂದು ಅವಕಾಶ ಕೊಟ್ಟಂತಾಗುತ್ತೆ. ಹಾಗೆ ಸ್ಥಳೀಯ ನಾಯಕತ್ವ ಹೊಂದಿರುವಂತಹ ಯೋಗೇಶ್ವರ್ ಅವರ ವಿರುದ್ಧ ತಮ್ಮ ಪಕ್ಷ ಮತ್ತು ಮೈತ್ರಿಯ ಪಾಠಗಳು ಎಷ್ಟರ ಮಟ್ಟಿಗೆ ಫಲಪ್ರದವಾಗ್ತದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೂ ಇದೊಂದು ಅವಕಾಶ ಇದೆ. ಈ ಹಿನ್ನೆಲೆಯಲ್ಲಿ ದೇವೇಗೌಡರ ಈ ಪ್ರಚಾರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಳೆದು ಹೋಗಿದ್ದಂತಹ ಪಕ್ಷಕ್ಕೆ ಶಕ್ತಿಯನ್ನು ತುಂಬುವ, ಮುಂದಿನ ದಿನಗಳಲ್ಲಿ ಪಕ್ಷದ ಬಲವರ್ಧನೆಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲೂ ಬಹಳ ಮಹತ್ವದ್ದಾಗಿ ಪರಿಣಮಿಸಿದೆ. ನಿಖಿಲ್ ರವರ ಪಾಲಿಗೆ ಇದು ಅತ್ಯಂತ ಪ್ರಮುಖವಾದಂತಹ ದಿನ ಕೂಡ ಅಂತಲೂ ಹೇಳಲಾಗ್ತಾ ಇದೆ.
ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.